ಮಾಜಿ ಡಿಸಿಎಂ ಈಶ್ವರಪ್ಪನವರು ತಮ್ಮ ಮಗನಿಗೆ ಟಿಕೆಟ್ ಸಿಗಲಿಲ್ಲ ಅಂತೇಳಿ BSY ಕುಟುಂಬದ ವಿರುದ್ಧ ಸಿಡಿದೆದ್ದಿದ್ದಾರೆ. ಅಪ್ಪ ಮಕ್ಕಳು ಸೇರ್ಕೊಂಡು ಟಿಕೆಟ್ ಅನ್ನ ತಪ್ಪಿಸಿದ್ರು. ನಾನು ನೊಂದ ಕಾರ್ಯಕರ್ತರ ನಾಯಕನಾಗಿದ್ದೀನಿ ನಾನು ಅನ್ನೋದನ್ನು ಹೇಳಿದ್ದಾರೆ. ಅಸಮಾಧಾನಿತ ನೊಂದ ಕಾರ್ಯಕರ್ತರ ನಾಯಕ ನಾನು ಅಂತೇಳಿ ಮಾತನಾಡ್ತಾ ಕುಟುಂಬ ರಾಜಕಾರಣವನ್ನ ಟೀಕೆ ಮಾಡಿದ್ದಾರೆ ಈಶ್ವರಪ್ಪನವರು. ಯಡಿಯೂರಪ್ಪನವರ ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡಿದ್ದಾರೆ ಈಶ್ವರಪ್ಪನವರು. ಅಪ್ಪ ಮಕ್ಕಳಿಂದ ಸಾವಿರಾರು ಕಾರ್ಯಕರ್ತರು ಇವತ್ತು ನೊಂದಿದ್ದಾರೆ. ನಾನು ಕೂಡ ಒಬ್ಬ ನೊಂದ ಕಾರ್ಯಕರ್ತರ ನಾಯಕ ನಾನೇ ಆಗ್ತೇನೆ. ಅವರ ಪರ ಹೋರಾಟವನ್ನು ನಾನು ಮುಂದುವರಿಸ್ತೇನೆ ಅಂತೇಳಿ ಈಶ್ವರಪ್ಪನವರು ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡ್ತಾ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಿರಿಯ ನಾಯಕರು ಅಂತ ಹೇಳಿ ನನಗೆ ಇಷ್ಟು ಮೋಸ ಮಾಡಿದ್ದಾರೆ ಯಡಿಯೂರಪ್ಪನವರು ಅನ್ನೋದ ಇಡೀ ಕರ್ನಾಟಕ ರಾಜ್ಯ ಜನಕ್ಕೆ ಗೊತ್ತು. ಯಡಿಯೂರಪ್ಪನವರು ನನ್ನಂಥ ಅನೇಕ ಕಾರ್ಯಕರ್ತರನ್ನ ಒಂದು ರೀತಿಯ ಮೂಲೆ ಗುಂಪು ಮಾಡೋಂಥ ಪ್ರಯತ್ನ ನಡೆಸ್ತಾ ಇರೋದು ನಮ್ಮೆಲ್ರಿಗೂ ಬೇಸರ ಇದೆ. ಈಶ್ವರಪ್ಪರ ಸಹಕಾರ ನಮಗೆ ಬೇಕು ಅಂತ ಇವತ್ತು ಯಡಿಯೂರಪ್ಪ ಹೇಳಿದ್ದಾರೆ. ಅವ್ರು ಯಾವಾಗಲೂ ಸಹಕಾರ ಕೇಳ್ಕೊಂಡೇ ಬಂದಿದ್ದಾರೆ, ನಾನು ಯಾವಾಗಲೂ ಸಹಕಾರ ಕೊಟ್ಕೊಂಡೇ ಬಂದಿದ್ದೀನಿ. ನಾನು ಸಹಕಾರ ಕೊಟ್ಟಿಲ್ಲ ಅನ್ನೋಂಥ ಪ್ರಶ್ನೆನೇ ಇಲ್ಲ. ಆದರೆ ಈಗಿನ ಸಂದರ್ಭ ಇದೆಯಲ್ಲ, ಅವರು ಕರ್ನಾಟಕ ರಾಜ್ಯದ ಅನೇಕ ನಮ್ಮ ಕಾರ್ಯಕರ್ತರಿಗೆ CT ರವಿ, ನಮ್ಮ ಪ್ರತಾಪ್ ಸಿಂಹ, ಅದೇ ರೀತಿ ನಮ್ಮ ಯತ್ನಾಳು, ಸದಾನಂದ ಗೌಡರು, ನಳಿನ್ ಕುಮಾರ್ ಕಟೀಲು ಎಲ್ಲರೂ ನೋವಲ್ಲಿದ್ದಾರೆ. ನಾನು ನೆನ್ನೆ ಬೆಂಗಳೂರು ಹೋಗಿದ್ದೆ, ಅನೇಕರು ಬಂದೋದ್ರು, ಅನೇಕರು ಫೋನಲ್ಲಿ ಮಾತಾಡಿದ್ದಾರೆ. ಅವರೆಲ್ಲರೂ ನೋವನ್ನು ಇವರೆಲ್ಲರೂ ಪಕ್ಷ ಕಟ್ಟೋದಕ್ಕೆ ಬಹಳ ಪ್ರಯತ್ನ ನಡೆಸಿದವರು. ಆದರೆ ಅವ್ರಿಗೇನಾಗಿದೆ, ತಮ್ಗೆ ಯಾರೋ ಒಂದು 4 ಜನ ಬೇಕು, ತನಗೆ ಬೇಕಾದವ್ರಿಗೆ ಟಿಕೆಟ್ ಕೊಡಿಸೋಂಥ ವ್ಯವಸ್ಥೆ, ಇದೆಲ್ರಿಗೂ ಬೇಸರ ಇದೆ. ತಮ್ಮ ಮಗನ್ನ 6 ತಿಂಗಳು ಹಠ ಮಾಡಿ ಅಧ್ಯಕ್ಷರು ಮಾಡಿಕೊಂಡ್ರು. ಅಧ್ಯಕ್ಷರು ಮಾಡಿಕೊಂಡಕ್ಷರ ತಮ್ಮ ಮತ್ತು ಮಗ ತಮ್ಮ ಕೈಲೇ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿನ ಹಿಡ್ಕೋಬೇಕು ಅನ್ನೋಂಥ ಒಂದು ಪ್ರಯತ್ನ ಇದೆಯಲ್ಲ, ಇದು ಒಳ್ಳೆಯದಲ್ಲ. ನೋಡಿ, ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಕೆಲಸ ಮಾಡಿರೋಂಥ ಸಾವಿರಾರು ಕಾರ್ಯಕರ್ತರು ಇವತ್ತು ನೋವು ಅನುಭವಿಸ್ತಾ ಇದ್ದಾರೆ. ನಮಗೆ ಬೆಲೆನೇ ಇಲ್ಲ ಪಕ್ಷದಲ್ಲಿ. ಯಡಿಯೂರಪ್ಪನವರಾಗಲಿ ವಿಜೇಂದ್ರ ಆಗಲಿ ಅವ್ರ ಕೈಯಲ್ಲೇ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಬೇಕಾದಂಥ ವ್ಯವಸ್ಥೆಗಳು ಮಾಡ್ಕೊತ ಹೋಗ್ತಾ ಇದ್ದಾರೆ. ನಮ್ಮನ್ನು ಯಾರು ಕೇಳೋರು? ತುಂಬ ನೋವು. ಒಂದೊಂದು ಘಟನೆ ಸಮೇತ ನನಗೆ ಅನೇಕರು ಫೋನ್ ಮಾಡಿದ್ದಾರೆ. ಎಲ್ರಿಗೂ ಗೊತ್ತು, ಆ ಎಲ್ಲ ಕಾರ್ಯಕರ್ತರು ನೋವು ಅನುಭವಿಸ್ತಾ ಇದ್ದಾರಲ್ಲ, ಅದು ಪರಿಹಾರ ಆಗಬೇಕು. ಕೇಂದ್ರ ನಾಯಕರು ಇದು ಗಮನ ಕೊಡಬೇಕು. ಅದಕ್ಕೋಸ್ಕರ ಎಲ್ಲ ನೊಂದ ಕಾರ್ಯಕರ್ತರ ಧ್ವನಿಯಾಗಿ ನಾನು ಮುಂದುವರಿತೀನಿ ರಾಜಕಾರಣದಲ್ಲಿ. ಹಿರಿಯ ನಾಯಕರು ಅಂತ ಹೇಳಿ ನನಗೆ ಇಷ್ಟು ಮೋಸ ಮಾಡಿದ್ದಾರೆ ಯಡಿಯೂರಪ್ಪನವರು ಅನ್ನೋದ ಇಡೀ ಕರ್ನಾಟಕ ರಾಜ್ಯ ಜನಕ್ಕೆ ಗೊತ್ತು. ಯಡಿಯೂರಪ್ಪನವರು ನನ್ನಂಥ ಅನೇಕ ಕಾರ್ಯಕರ್ತರನ್ನ ಒಂದು ರೀತಿಯ ಮೂಲೆ ಗುಂಪು ಮಾಡೋಂಥ ಪ್ರಯತ್ನ ನಡೆಸ್ತಾ ಇರೋದು ನಮ್ಮೆಲ್ರಿಗೂ ಬೇಸರ ಇದೆ. ಈಶ್ವರಪ್ಪರ ಸಹಕಾರ ನಮಗೆ ಬೇಕು ಅಂತ ಇವತ್ತು ಯಡಿಯೂರಪ್ಪ ಹೇಳಿದ್ದಾರೆ. ಅವ್ರು ಯಾವಾಗಲೂ ಸಹಕಾರ ಕೇಳ್ಕೊಂಡೇ ಬಂದಿದ್ದಾರೆ, ನಾನು ಯಾವಾಗಲೂ ಸಹಕಾರ ಕೊಟ್ಕೊಂಡೇ ಬಂದಿದ್ದೀನಿ.